ಕಪ್ ನಮ್ದೆ. RCB ವಿನ್ ಆಗ್ತಿರುತ್ತೆ. ನಾವಿಲ್ಲಿ RCB ಫ್ಯಾನ್ಸು. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಲ್ಲೂಸ್ ಮಮ್ಮ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಸೊ ತುಂಬ ದಿವಸ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ನನಗೂ ಸ್ವಲ್ಪ ಹುಷಾರಿಲ್ಲದ ಕಾರಣ ವೀಡಿಯೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇದು ಬಂದು RCB ಮತ್ತು CSK ಮ್ಯಾಚ್ ಇದ್ದಿದ್ದು ದಿಸದ ವ್ಲಾಗು. ಸೊ ಈವ್ನಿಂಗು ಮ್ಯಾಚ್ ಇದ್ದಿದ್ದ ಕಾರಣ ನನ್ನ ಹಸ್ಬೆಂಡು ಪಬ್ಬಿಗೆ ಹೋಗೋಣ, ಅಲ್ಲಿ ವೈಬ್ ಚೆನ್ನಾಗಿರುತ್ತೆ ಅಂತ ಹೇಳಿದರು ಅಂತ ಅಂದ್ಬಿಟ್ಟು ಹೋಗಿದ್ವಿ. ನೈಟ್ ಆಲ್ಮೋಸ್ಟ್ 8:30 ಆಗಿತ್ತು ಹೋದಾಗ. ನನ್ನ ಮಗನಿಗೆ ನಿದ್ದೆ ಮಾಡೋ ಟೈಮ್ ಕೂಡ ಆಗಿತ್ತು. ಸೊ ಹಾಗೆ ಅವನಿಗೆ ಊಟ ಕೂಡ ಮಾಡಿಸ್ಕೊಂಡು ಹೋಗಿದ್ವಿ. ಸೊ ಮ್ಯಾಚ್ ಕೂಡ ಸ್ಟಾರ್ಟ್ ಆಗಿತ್ತು. ಆಲ್ರೆಡಿ ಅರ್ಧ ಮ್ಯಾಚ್ ಆಗಿತ್ತು ನಾವು ಹೋಗೋಷ್ಟೊತ್ತಿಗೆ. ಸೊ ಇದೆಲ್ಲ ನೋಡಿಕೊಂಡು ಹಾಗೆ ಅವರು ಸ್ವಲ್ಪ ಮ್ಯಾಚೆಲ್ಲ ನೋಡ್ಕೊಂಡು ಕೂತಿದ್ರು. ಹಾಗೆ ಅಲ್ಲಿ ಡ್ಯಾನ್ಸ್ ಫ್ಲೋರ್ ಕೂಡ ಇತ್ತು ಅಂತ ಅಂದ್ಬಿಟ್ಟು ಅವರು ಡ್ಯಾನ್ಸ್ ಆಡೋಕ್ಕೆ ಕೂಡ ಹೋಗಿದ್ರು. ಹಾಗೆ ನಾನು ಏನು ಬೇಕೋ ಅದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ನಾನು ತುಂಬ ಸ್ಪೈಸಿಯಾಗಿರೋದು ತಿನ್ನೋಕ್ಕಾಗ್ತಿರ್ಲಿಲ್ಲ ನನಗೆ. ಸೊ ಅದಕ್ಕೋಸ್ಕರ ಮಲೈ ಗೋಬಿ ಮತ್ತು ವೈಟ್ ಸಾಸ್ ಪಾಸ್ತಾ ತೊಗೊಂಡಿದ್ದೆ. ನನ್ನ ಹಸ್ಬೆಂಡ್ ಕೇಳ್ತಿದ್ದಾರೆ ಖಾರ ತಿನ್ಬೋದಾ ಅಂತಂದ್ಬಿಟ್ಟು. ಏನೋ ಗೊತ್ತಿಲ್ಲ, ಈ ಸತಿ ಫಸ್ಟ್ ಟೈಮ್ ನಾನು ಕೂಡ ನನ್ನ ಹಸ್ಬೆಂಡು ಈ ಥರ ಚಿಯರ್ ಅಪ್ ಮಾಡಿ ಟೀ ಶರ್ಟ್ ಎಲ್ಲ ಹಾಕ್ಕೊಂಡು ಪೂಜೆ ಎಲ್ಲ ಮಾಡಿ RCB ವಿನ್ ಆಗಬೇಕು ಅಂತಂದ್ಬಿಟ್ಟು ಎಲ್ಲ ಈ ಥರ ಎಲ್ಲ ಮಾಡಿದ್ದು ಫಸ್ಟ್ ಟೈಮ್ ನಾನು ಕೂಡ ನೋಡಿದ್ದು. ಅಷ್ಟೊಂದು ಇಂಟ್ರೆಸ್ಟ್ ಎಲ್ಲ ಕೊಟ್ಟು ಏನು ಮ್ಯಾಚ್ ಎಲ್ಲ ನೋಡ್ತಾ ಇರಲಿಲ್ಲ ನನ್ನ ಹಸ್ಬೆಂಡು. ಅದೇನೋ ಗೊತ್ತಿಲ್ಲ, ಈ ಸತಿ ಏನೋ ಸಖತ್ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾಯಿದ್ರು. ಸೊ ಅದಕ್ಕೆ ಏನೋ ವಿನ್ ಆಯಿತು ಅಂತ ಅನಿಸುತ್ತೆ ಮೋಸ್ಟ್. ಅವರು ಅದೇ ಹೇಳ್ತಾಯಿದ್ರು, ಫಸ್ಟ್ ಟೈಮ್ ಈ ಥರ ಎಲ್ಲ ಮಾಡ್ತಾಯಿದ್ದೀನಿ, ದೇವ್ರ ಹತ್ರ ಎಲ್ಲ ಬೇಡ್ಕೊಂಡ್ಬಿಟ್ಟಿದ್ದೀನಿ, ವಿನ್ ಆದರೆ ಸಾಕಪ್ಪ ನಮ್ಮ RCB ಅವರು ಅಂತ. ಸೊ ಹಾಗೆ ವಿನ್ ಕೂಡ ಆಯಿತು. ಅದೇ ಖುಷಿಯಲ್ಲಿ ಚೆನ್ನಾಗೆ ಸ್ವಲ್ಪ ಜನ CSK ಅವ್ರು ಕೂಡ ಇದ್ದರು ಪಬ್ಬಲ್ಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಉರಿಸ್ಬಿಟ್ಟು ಬೇರೆ ಬಂದುಬಿಟ್ರು. ಎಲ್ಲ ನಮ್ಮನ್ನೆಲ್ಲ ಹಿಂದೆ ಅವ್ರು ನಾಡ್ತಾರೆ, ಗಂಟೆ ನೋಡ್ತಾರೆ ಅವರು ಎಲ್ಲ ಸ್ಟೇಡಿಯಂ ಇರೋ ಕೊಡ್ತಾರೆ. ಐಡಲಿಂಗ್ಸ್ ಮೊದಲ ಬಾರಿಗೆ ನಮ್ಮ RCB ಮತ್ತು CSK ಮ್ಯಾಚ್ ನಡೀತಿದೆ. ಸೊ ಅದಕ್ಕೆ ನಾನು ಮೊದಲ ಬಾರಿಗೆ RCB ಟೀ ಶರ್ಟ್ ಹಾಕ್ಕೊಂಡ್ಬಂದಿದ್ದೀನಿ. ಗೆಲ್ಲಿ ಅಂತ ಪೂಜೆ ಎಲ್ಲ ಮಾಡಿದ್ದೀನಿ. ಹೌದು, ನಾನು ಮೊದಲನೇ ಬಾರಿಗೆ ಹಾಕಿರೋದು ಟೀ ಶರ್ಟ್ನ. ಯಾವತ್ತೂ ಹಾಕಿರಲಿಲ್ಲ. ಇವತ್ತು ಒಂದು ತುಂಬ ಇದಿದೆ, ಗೆಲ್ತಾರೆ ಅಂತ ಭರವಸೆ ಇದೆ. ಸೊ ಹಂಗಾಗಿ RCB ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ. ಜೈ RCB. ಸೊ ಇದು ಬಂದು ಮಾರನೇ ದಿವಸದ ವಿಡಿಯೋ. ನಮ್ಮ ಮಾವನವ್ರದ್ದು ರಿಲೇಷನ್ ಕಡೆ ಒಂದು ಗುರುಪ್ರವೇಶ ಇತ್ತು. ಅದು ಅವರು ಹಾಗೆ ಗಾಯತ್ರಿ ಪೂಜೆ ಕೂಡ ಮಾಡಿದರು, ವಿಶ್ವಕರ್ಮ ಪೂಜೆ ಕೂಡ ಮಾಡಿದರು. ಸೊ ನೋಡ್ಬೋದು ನೀವಿಲ್ಲಿ ಎಲ್ಲ ಪೂಜೆಗಳು ಮಾಡಿದರು. ನಾವೊಂದು ಸ್ವಲ್ಪ ಹೋಗೋಷ್ಟೊತ್ತಿಗೆ 10:30 ಆಗಿತ್ತು. ಆಲ್ಮೋಸ್ಟ್ ಅರ್ಧ ಪೂಜೆ ಕೂಡ ಮುಗ್ದಿತ್ತು. ಆಗ ಹೋಗಿದ್ವಿ. ಸೊ ಜಾಸ್ತಿ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಳಕ್ಕಾಗಲ್ಲ, ಯಾಕೆಂದರೆ ನನ್ನ ಮಗ ಕೂಡ ಇರ್ತಾನೆ. ನನಗೊಂದು ಸ್ವಲ್ಪ ಇನ್ನೂ ಹುಷಾರಿಲ್ಲದೆ ಕಾರಣ ಜಾಸ್ತಿ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಳೋದಕ್ಕಾಗೋದಿಲ್ಲ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಸೊ ವಿಡಿಯೋನೂ ಅಷ್ಟೇ ತುಂಬ ಲೆಂತಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ಸ್ವಲ್ಪ ಬ್ಯುಸಿ ಇರೋದ್ರಿಂದ, ಬ್ಯುಸಿ ಅಂತಲ್ಲ, ಹಾಗೆ ಮಗು ಇರೋದ್ರಿಂದ ಮಾಡೋಕ್ಕಾಗ್ತಿಲ್ಲ. ಸೊ ನೋಡ್ಬೋದು ಇಲ್ಲಿ ಹೋಮ ಎಲ್ಲ ಮಾಡಿರೋದಕ್ಕೆ ಕಣ್ಣಲ್ಲೆಲ್ಲ ಫುಲ್ಲು ನೀರು ಬಂದುಬಿಟ್ಟಿತ್ತು ಹೊಗೆಗೆ. ತುಂಬ ಕಂಟೆಂಟ್ಸ್ ಇರೋ ವೀಡಿಯೋಗಳನ್ನ ಮಾಡೋಣ, ಹಾಗೆ ಡೈಲಿ ಬ್ಲಾಗ್ ಒಂದೆರಡು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾಕೋ ಆಗ್ತಾನೆ ಇಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗೆಲ್ಲ ಏನೋ ಒಂದು ಎಫೆಕ್ಟ್ ಆಗ್ತಾನೆ ಇರುತ್ತೆ. ನನಗೆ ಹುಷಾರಿಲ್ಲ ಈ ಸತಿ ಅಂತೂ. ಸೊ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಮಾಡೋಣ ತುಂಬ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡು
ಅನ್ಕೊತಾನೆ ಇರ್ತೀನಿ. ಬಟ್ ಯಾವುದೋ ಕಾರಣದಿಂದ ವೀಡಿಯೋಗಳನ್ನ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಜೊತೆಗೆ ಯಾರನ್ನ ಇದ್ದರೆ ಒಬ್ಬರು ವೀಡಿಯೋ ಮಾಡೋದಕ್ಕಾದ್ರೂ ಇದು ಮಾಡ್ಬೋದು. ಬಟ್ ನಾನೇ ಮಗುನ ಹ್ಯಾಂಡಲ್ ಮಾಡಿಕೊಂಡು ವೀಡಿಯೋಗಳನ್ನ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮುಂದಿನ